ಇಡಿ ಸಮನ್ಸನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಿಎಂ ಪತ್ನಿ ಅರ್ಜಿ. ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಬೈರತಿ ಸುರೇಶ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೈರತಿ ಸುರೇಶ್ ಅವರು ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಂದು ಸಂಜೆ ವಿಭಾಗೀಯ ಪೀಠದಲ್ಲಿ ಇದರ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ಇಡಿ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಬೈರತಿ ಸುರೇಶ್ ಸಚಿವರಿಗೆ ಅದರ ಸಮನ್ಸನ್ನು ಪ್ರಶ್ನೆ ಮಾಡಿ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದರ ವಿಚಾರಣೆಯಿಂದ ಇವತ್ತು ಸಂಜೆ ಬರುತ್ತೆ. ಇವತ್ತು ಸಂಜೆ ಏನಾಗುತ್ತೆ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣ. ಒಟ್ಟಿನಲ್ಲಿ ಈ ಒಂದು ಸಂಪೂರ್ಣ ಸ್ವರೂಪವೇ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆಗೆ CBI ತನಿಖೆ ಕೊಡಬೇಕು ಅಂತ ಒಂದು ಅರ್ಜಿಯನ್ನು ಈಗಾಗಲೇ ಹೈಕೋರ್ಟ್ ಮುಂದೆ ಸಲ್ಲಿಕೆ ಮಾಡಲಾಗಿದೆ. ಅದರ ವಾದ ಪ್ರತಿವಾದಗಳು ಆರಂಭವಾಗಿದೆ. ಇನ್ನೊಂದು ಕಡೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸಮನ್ಸನ್ನು ಜಾರಿ ಮಾಡಿದೆ. ಆ ಸಮನ್ಸನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಬೈರತಿ ಸುರೇಶ್ ಅವರಿಗೂ ಕೂಡ ಸಮನ್ಸನ್ನು ನೀಡಲಾಗಿದೆ. ಅದರ ಸಮನ್ಸನ್ನು ಈಗ ಪ್ರಶ್ನೆ ಮಾಡಿ ಅವರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಮತ್ತು ಸಂಜೆ ಬರುತ್ತೆ. ತುರ್ತು ವಿಚಾರಣೆಗೆ ಹಿರಿಯ ವಕೀಲ ವಿಕ್ರಮ್ ಹುಯಿಲ್ಗೋಳ್ ಅವರು ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೊನೆಗೆ ವಿಚಾರಣೆ ನಡೆಸೋದಾಗಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ತುರ್ತು ವಿಚಾರಣೆಗೆ ಹಿರಿಯ ವಕೀಲ ವಿಕ್ರಮ್ ಹುಯಿಲ್ಗೋಳ್ ಅವರು ಅರ್ಜಿ ಸಲ್ಲಿಸಿರುವಂಥದ್ದು ತುರ್ತಾಗಿ ಅರ್ಜಿ ವಿಚಾರಣೆ ಮಾಡಬೇಕಾಗಿದೆ ಅಂತ ಅಂತಿಮವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಏನಿದ್ದಾರೆ, ನಾಗಪ್ರಸನ್ನ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ತುರ್ತು ವಿಚಾರಣೆಗೆ ಹಿರಿಯ ವಕೀಲ ವಿಕ್ರಮ್ ಹುಯಿಲ್ಗೋಳ್ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಪ್ರಕರಣ ಅತ್ಯಂತ ಮಹತ್ವದ್ದಾಗಿದೆ, ತುರ್ತಾಗಿದೆ. ಹೀಗಾಗಿ ಇಡಿ ಸಮನ್ಸನ್ನು ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇಡಿ ಸಮನ್ಸನ್ನು ಏನು ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಅವ್ರಿಗೂ ಕೂಡ ಈಗಾಗಲೇ ಇಡಿ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಅದೇ ರೀತಿ ಸಚಿವ ಬೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ತಾವು ಕೂಡ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮಿಂದ ಕೆಲವೊಂದಿಷ್ಟು ಅಂಶಗಳು ಬಾಕಿ ನಮಗೆ ತಿಳ್ಕೋಬೇಕಾಗಿದೆ. ಈ ಕಾರಣಕ್ಕೋಸ್ಕರ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸನ್ನು ಈಗಾಗಲೇ ಇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರಿಗೆ ಹಾಗೆ ಸಚಿವ ಬೈರತಿ ಸುರೇಶ್ ಅವರಿಗೆ, ಸುರೇಶ್ ಅವರು ಕೂಡ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಒಂದು ನೋಟಿಸನ್ನು ನೀಡಲಾಗಿದೆ. ಈಗ ಇಡಿ ಏನು ನೋಟಿಸ್ ಕೊಟ್ಟಿದೆ ಆ ನೋಟಿಸನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ತುರ್ತಾಗಿ ವಿಚಾರಣೆ ಮಾಡಬೇಕಾಗಿದೆ ಅಂತ ವಕೀಲರು ವಿಕ್ರಮ್ ಅವರು ಹೇಳಿದ್ದಾರೆ. ಹೀಗಾಗಿ ಅದನ್ನು ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಮಾಡೋಣ ಅಂತ ಹೇಳಿದ್ದಾರೆ. ಇಡಿ ಸಮನ್ಸನ್ನು ಪ್ರಶ್ನೆ ಮಾಡಿದಂಥ ಸಿಎಂ ಪತ್ನಿ ಪಾರ್ವತಿ ಇಡಿ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದರ ವಿವರವನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಜೊತೆಗೆ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಅವರು ಕೂಡ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಎರಡು ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥ ಪಾರ್ವತಿ ಹಾಗೂ ಸುರೇಶ್ ಅವರಿಬ್ಬರು ಕೂಡ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಂದು ಸಂಜೆ ಇಬ್ಬರ ಅರ್ಜಿ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಅವರು ಕೂಡ ಈ ಒಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇಡಿ ಅವರು ನೋಡಿದ್ದಾರೆ. ಈಗಾಗಲೇ ಇಡಿ ಕೊಟ್ಟಿರುವಂಥ ನೋಟಿಸ್ ಏನಿದೆ, ಈ ಇಡಿ ಕೊಟ್ಟಿರುವಂಥ ನೋಟಿಸನ್ನೇ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ಆಧಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಪ್ರಶ್ನೆ ಮಾಡ್ತಾರೆ ಅದು ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕಿಂತಲೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಹೈಕೋರ್ಟ್ ಮುಂದೆ. ಈ ಒಂದು ಸಮನ್ಸ್ ಕೊಟ್ಟಿರುವಂಥದ್ದು ಸರಿ ಇಲ್ಲ ಅಥವಾ ಇದನ್ನು ಸರಿಯಾದ ರೀತಿ ಇಲ್ಲ ಅಥವಾ ಕಾನೂನಿನ ಕೆಲವೊಂದು ಲೋಪದೋಷಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಅವರು ಪ್ರಶ್ನೆ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈಗ ಪ್ರಶ್ನೆ ಅಂತೂ ಮಾಡಿದ್ದಾರೆ. ಅದರ ವಿಚಾರಣೆ ತುರ್ತಾಗಿ ಆಗಬೇಕಾಗಿದೆ ಅಂತ ಅವರ ವಕೀಲರಂಥ ವಿಕ್ರಮ್ ಅವರ ಮೂಲಕ ಅವರು ಮನವಿಯನ್ನು ಮಾಡಿದ್ರು ನ್ಯಾಯಾಲಯಕ್ಕೆ. ಹೀಗಾಗಿ ಕೊನೆಗೂ ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅವರ ಮನವಿಯನ್ನು ಆಲಿಸಿ ಅಂತಿಮವಾಗಿ ಇವತ್ತು ಸಂಜೆ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಅವರ ಅರ್ಜಿ ಏನಿದೆ ಅಂದರೆ ಇಡಿ ಸಮನ್ಸನ್ನು ಪ್ರಶ್ನೆ ಮಾಡಿರುವಂಥ ಅರ್ಜಿ ಅದರ ವಿಚಾರಣೆ ಆರಂಭವಾಗುತ್ತೆ. ಒಟ್ಟಲ್ಲಿ ಈ ಪ್ರಕರಣ ಅಂದರೆ ಸಂಪೂರ್ಣವಾಗಿ ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆಗೆ ಎರಡು ಪ್ರಕರಣ ಇದೆ ವೀಕ್ಷಕರು, ಹೀಗಾಗಿ ಸಂಪೂರ್ಣವಾಗಿ ಗಮನ ಇಟ್ಟು ನೋಡಬೇಕಾಗತ್ತೆ. ಯಾಕೆಂದರೆ ಒಂದು ಮುಖ್ಯಮಂತ್ರಿಗಳ ವಿರುದ್ಧ CBI ತನಿಖೆ ಆಗಬೇಕು ಅಂತ ಒಂದು ಅರ್ಜಿ ವಿಚಾರಣೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಏನು ಮೂಡಾ ಪ್ರಕರಣ ಇದೆ ಅದನ್ನು CBI ಅವರು ತನಿಖೆ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಧಾರವಾಡದ ಪೀಠದಲ್ಲಿ ಅದೊಂದು ಅರ್ಜಿ ನಡೀತಾ ಇದೆ, ಅರ್ಜಿ ವಿಚಾರಣೆ ನಡೀತಾ ಇದೆ. ಅದು ಒಂದು ಭಾಗ. ಇದರ ಜೊತೆಗೆ ಈಗ ಇಡಿ ಅವರು ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದರು. ಬೈರತಿ ಸುರೇಶ್ ಅವರು ಕೂಡ ನೋಟಿಸ್ ನೀಡಲಾಗಿದೆ. ಅವರಿಗೂ ಕೂಡ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಗಿತ್ತು. ಹೀಗಾಗಿ ಅದನ್ನು ಈಗ ಪ್ರಶ್ನೆ ಮಾಡಿದ್ದಾರೆ ಸುರೇಶ್ ಮತ್ತು ಪಾರ್ವತಿ ಅವರು. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಬೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಪಾರ್ವತಿಯವರ ಅರ್ಜಿ ಏನಿದೆ ಅದರ ವಿಚಾರಣೆ ಏನಿದೆ ಅದರ ಅರ್ಜಿಯ ವಿಚಾರಣೆ ಧಾರವಾಡ ಪೀಠದಲ್ಲಿ ಇವತ್ತು ಸಂಜೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಈಗ ಕೇಳಿಬರ್ತಾ ಇದೆ. ಇಂದು ಕಲಾಪದ ಕೊನೆಗೆ ಇದನ್ನು ವಿಚಾರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳ್ತಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ ಇವತ್ತು ಸಂಜೆ. ಆರಂಭದಲ್ಲಿ ಇಡಿ ಏನು ನೋಟಿಸ್ ಕೊಟ್ಟಿದ್ದಾರೆ, ಇಡಿ ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರು ನೇರವಾಗಿ
ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗಾಗಲೇ ಇದೇ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಡಿ ನೋಟಿಸ್ ಕೊಟ್ಟರು, ಯಾವ ಆಧಾರದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಅದನ್ನು ಕೂಡ ಮುಂದೆ ನೋಡಬೇಕಾಗತ್ತೆ. ಅಫ್ಕೋರ್ಸ್ ಕಾನೂನಿನ ವಿಚಾರ ತಂದಿರ್ಬೋದು, ಅಥವಾ ಅದರಲ್ಲಿ ತಮ್ಮ ಪಾತ್ರ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿರುವಂಥ ನೋಟಿಸ್ ಏನಿದೆ ಕಾನೂನಾತ್ಮಕವಾಗಿ ಸರಿ ಇದೆಯಾ, ಬೇರೆ ಬೇರೆ ಗ್ರೌಂಡ್ಸ್ ಇರುತ್ತೆ, ಬೇರೆ ಬೇರೆ ಕಾರಣ ಇರುತ್ತೆ. ಆ ಕಾರಣಗಳಿಂದ ಅವರು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದು ಒಂದು ಭಾಗ. ಇದರ ಜೊತೆಗೆ ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಇಡಿ ನೋಟಿಸನ್ನು ಕೊಟ್ಟಿದ್ದಾರೆ. ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಈ ನೋಟಿಸ್ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಸುರೇಶ್ ಅವರು ಕೂಡ ಇದೇ ಒಂದು ಪ್ರಕರಣವನ್ನು ಪ್ರಶ್ನೆ ಮಾಡಿ ಅಥವಾ ನೋಟಿಸನ್ನು ಪ್ರಶ್ನೆ ಮಾಡಿ ಅವರೂ ಕೂಡ ಹೈಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರ ಪರ ವಕೀಲ ವಿಕ್ರಮ್ ಹೈಲ್ಗೋಡ್ ಅವರು ಏನಿದ್ದಾರೆ, ಅವರು ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ಒಂದು ಅಪೀಲನ್ನು ಮಾಡ್ತಾರೆ. ತುರ್ತಾಗಿ ಒಂದು ವಿಚಾರಣೆ ಆಗಬೇಕಾಗಿದೆ. ಇಡಿ ಸಮನ್ಸನ್ನು ನೀಡಿದೆ, ಇದು ಅತ್ಯಂತ ಮಹತ್ವದ್ದು ಮತ್ತು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೂಡಲೇ ವಿಚಾರಣೆ ಮಾಡಬೇಕು ಅಂತ ಅವರು ವಾದವನ್ನು ಮಂಡಿಸ್ತಾರೆ. ಸಾಕಷ್ಟು ವಾದ ಆದ ಬಳಿಕ ಇಂದು ಸಂಜೆ ಕೊನೆಗೆ, ಅಂದರೆ ಇವತ್ತಿನ ಕಲಾಪದ ತುದಿಯಲ್ಲಿ ಅಂತ್ಯದಲ್ಲಿ ಒಂದು ವಿಚಾರಣೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.